ಏಯ್ ತೆಗಿರೋ, ಬೇಗ ಬೇಗ ತೆಗಿರೋ. ಯಜಮಾನ್ರೆ, ಕಲ್ಲುಗಳ ವಿಷಯ ಹೊರಗಡೆ ಗೊತ್ತಾಗಿದೆ. ಜನಗಳೆಲ್ಲರೂ ನಮ್ಮನ್ನು ಬೈಕೋತಾ ಇದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಬರೀ ಅನ್ಯಾಯ ಅಕ್ರಮ ಇದೇ ತುಂಬಿಕೊಂಡಿದೆ. ಅದಕ್ಕೋಸ್ಕರ ದೇವಸ್ಥಾನದ ಪವಿತ್ರತೆ ಹಾಳಾಗಿ ಹೋಗಿ ಬರೀ ಅಪಶಕನಗಳು ಅವಘಡಗಳು ನಡೀತಾ ಇದ್ದಾವೆ ಅಂತ ಇದ್ದಾರೆ. ನಾವೇನು ಮಾಡಿದ್ದೀವಂತೆ? ಕೆಟ್ಟದ್ದಕ್ಕೆಲ್ಲ ದೇವಸ್ಥಾನದ ಮಂಡಳಿನೇ ಕಾರಣನ? ಹಾಗಾದ್ರೆ ದೇವಸ್ಥಾನದಲ್ಲಿ ಒಳ್ಳೇದು ನಡೆದೇ ಇಲ್ವಾ? ಅದಕ್ಕೆ ಯಾರಾದ್ರೂ ಯಾವತ್ತಾದ್ರೂ ಹೊಗಳಿದಾರ? ಏನಿ ಭಕ್ತಾದಿಗಳು ಚಾರಿತ್ರವಂತರಲ್ಲ? ಎಲ್ಲಾ ಕಡೆ ಶುದ್ಧಿ ಇರುತ್ತೆ. ಭಕ್ತಾದಿಗಳು ಬರೋ ಪಾಪ ಕರ್ಮಗಳನ್ನ ಇಲ್ಲಿ ಬಂದು ತೊಳ್ಕೊಳ್ತಾರೆ. ಅದನ್ನ ನಾವು ಮಾಡೋ ಪೂಜೆ ಹೋಮ ಹವನಾದಿಗಳಿಂದ ಶುದ್ಧೀಕರಿಸ್ತೀವಿ. ನಿಜ ಹೇಳಬೇಕು ಅಂತಾದ್ರೆ ದೇವಸ್ಥಾನ ಶುದ್ಧಿಯಾಗಿರೋದು ದೇವಸ್ಥಾನದ ಮಂಡಳಿಯಿಂದಲ್ಲ, ಭಕ್ತಾದಿಗಳು ತಂದು ಸುರಿಯೋ ಪಾಪ ಕರ್ಮಗಳಿಂದ. ಹೋಗಿ ಹೇಳಿ ಅವ್ರಿಗೆ. ಇಷ್ಟೊಂದೆಲ್ಲ ಕೇಳಿಸ್ಕೊಳ್ಳೋ ತಾಳ್ಮೆ ಎಲ್ಲಿದೆ ಯಜಮಾನ್ರೆ ಅವ್ರಿಗೆಲ್ಲ? ಸರಿ, ಏನಾದ್ರೂ ಬಿಡ್ಕೊಳ್ಳಿ ಬಿಡಿ. ಆಮೇಲೆ ನಾನೇ ಹೋಗಿ ಅವರೆಲ್ರಿಗೂ ಹೇಳ್ತೀನಿ. ನೀವು ನಿಮ್ ಕೆಲಸ ನೋಡಿ. ಶಾಸ್ತ್ರಿಗಳೇ, ಎಲ್ಲ ಕಲ್ಲು ಖಾಲಿ ಆಯ್ತು. ಎಲ್ಲ ಸರಿ ಹೋಯ್ತು, ಇನ್ನೇನು ಚಿಂತೆ ಇಲ್ಲ. ನಡೀರಿ, ಬಾಗಿಲು ತೆಗೀರಿ. ಇನ್ನು ಕಲ್ಲುಗಳ ಪ್ರಭಾವ ಇರೋದಿಲ್ಲ ವಿರೂಪಾಕ್ಷ. ಆ ಅಮ್ಮನವರನ್ನ, ಆ ಜಾಜಿನ ತಾತ್ಕಾಲಿಕವಾಗಿ ಬಂಧನದಿಂದ ಬಿಡಿಸಿದ್ದೇನೆ. ದೇವಸ್ಥಾನದಲ್ಲಿ ಎಲ್ಲವೂ ಮುಕ್ತವಾಗಿರುತ್ತೆ. ಮಾರಿಗುಡಿಗೂ ಏನು ತೊಂದರೆ ಆಗೋದಿಲ್ಲ. ಸದ್ಯ ಈಗ ಉಸಿರು ಬಂದ ಹಾಗಾಯ್ತು ನೋಡು. ಉತ್ಸವ ಕಾಲದಲ್ಲಿ ಹೀಗೇನಾದ್ರೂ ಆಗ್ಬಿಟ್ಟಿದ್ರೆ ಭಕ್ತರಿಗೆ ದೇವರು ದೇವಸ್ಥಾನದ ಮೇಲೆ ನಂಬಿಕೆ ಹೊರಟು ಹೋಗ್ಬಿಡ್ತಾ ಇತ್ತು. ಆಮೇಲೆ ನಮ್ಗತಿ ಉತ್ಸವ ಕಾಲದವರೆಗೂ ಅಮ್ಮನವ್ರಿಗೆ ಒಂದಿಲ್ಲ ಒಂದು ರೀತಿ ವಿಶೇಷ ಪೂಜೆ ಇದ್ದೇ ಇರುತ್ತೆ ಅಲ್ವಾ? ಹೌದು, ಹತ್ತಿರದಲ್ಲೇ ಅಮ್ಮನವ್ರಿಗೆ ಒಂದು ಪೂಜಾ ವಿಧಿ ಇದೆ. ಯಾವುದದು? ಈ ಕಲ್ಲು ಸುರಿಮಳೆನಲ್ಲಿ ನನಗೆಲ್ಲವೂ ಮರ್ತು ಹೋಗಿದೆ. ನೋಡ್ಕೊಂಬಂದು ಹೇಳ್ತೀನಿ. ನಾವು ಹಾಗೆ ಮುಂದುವರಿಯೋಣ. ಉತ್ಸವ ಕಾಲದವರೆಗೂ ಅಮ್ಮನವ್ರಿಗೆ ಏನೇನು ಪೂಜೆ ಸಲ್ಲುತ್ತೋ ಅದಕ್ಕೆ ಬಂಧನಗಳನ್ನ ಒಡ್ತಾ ಹೋಗೋಣ. ಒಂದಲ್ಲ ಒಂದರಲ್ಲಿ ನಿಮ್ಮ ಅಮ್ಮನವ್ರನ್ನ ಕಟ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಮರಳಿ ಯತ್ನವ ಮಾಡು ಅನ್ನೋ ಹಾಗೆ
ನಾವು ನಮ್ಮ ಶಕ್ತಿಗಳನ್ನು ಪ್ರಯೋಗ ಮಾಡ್ತಾ ಹೋಗೋಣ. ಆ ನಿನ್ನ ಅಮ್ಮನವ್ರು ಕೂಡ ಇದನ್ನ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಇದು ಒಂದು ರೀತಿ ಚದುರಂಗದ ಆಟದ ಥರ ಸಾಗ್ತಾ ಇರಲಿ. ಆಗ ನಿನ್ನ ಅಮ್ಮನವರ ಪ್ರತಿಯೊಂದು ನಡೆಯು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಶ್ರೀಚಕ್ರ ಕಾಲದ ಹೊತ್ತಿಗೆ ಅವಳ ಬಲಹೀನತೆ ಏನು ಅಂತ ಗೊತ್ತಾಗುತ್ತೆ. ಹಾಗೆ ಆಗಲಿ. ನಾನು ಹೋಗಿ ಮಡಿಯಾಗಿ ಅಮ್ಮನವ್ರಿಗೆ ನೈವೇದ್ಯವನ್ನು ಅರ್ಪಿಸಿ ನಾನು ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕ್ಕೊಳ್ಳಿ. ಮಾರಿಗುಡಿನೂ ಸುಸ್ತಾಗಿ ಗಬ್ಬೆದ್ದು ಹೋಗಿದ್ದಾನೆ. ಅವನಿಗೂ ಏನಾದರೂ ಮಾಡು, ನೀನು ಸ್ವಲ್ಪ ಏನಾದರೂ ತಿನ್ನು. ಅರ್ಚಾಡೋದಕ್ಕೆ ಶಕ್ತಿ ಬೇಕಲ್ವ? ನಾನು ಹೋಗಿ ಮುಂದಿನ ಪೂಜಾ ವಿಧಿವಿಧಾನಗಳೇನು ಏನು ಅಂತ ತಿಳ್ಕೊಂಡು ಬಂದು ಹೇಳ್ತೀನಿ. ಅಮ್ಮನವರೇ, ಬಿಡುಗಡೆ ಹೊಂದಿದ್ದೇನೆ, ಗೆದ್ದಿದ್ದೀನಿ ಅನ್ಕೋಬೇಡ. ಈ ಬಂಧನದಿಂದ ಮುಕ್ತಿ ಹೊಂದಿದ್ರೆ ಇನ್ನೊಂದು ಪಟ್ಟು ಹಾಕೋದು ನನಗೆ ಗೊತ್ತಿದೆ. ನೀನು ನಿನ್ನ ಆಟ ಆಡು, ನಾನು ನನ್ನ ಆಟ ಆಡೇ ಆಡ್ತೀನಿ. ಮರಕ್ಕಿಂತ ಮರ ದೊಡ್ಡದಿರುತ್ತೆ, ನಿನಗಿಂತ ದೊಡ್ಡ ತಾಯಿ ಇದ್ದೇ ಇರ್ತಾಳೆ. ಆದ್ರೆ ಒಂದಂತೂ ಸತ್ಯ, ಶ್ರೀಚಕ್ರವನ್ನ ಇದೇ ಜನ್ಮದಲ್ಲಿ ಪಡಿತೀನಿ. ಅದನ್ನ ಯಾರಿಂದಾನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಎಲ್ಲಿದ್ದೀನಿ? ಎಲ್ಲಿಗೆ ಹೊರಟಿದ್ದೆ? ಸಮಯ ಏನಿರ್ಬೋದು? ಏ ಜಾಜಿ, ಇಲ್ಲೇನು ಮಾಡ್ತಾ ಇದೀಯಾ? ಯಾರನ್ನು ಹುಡುಕ್ತಾ ಇದೆಯಾ? ಒಳ್ಳೆ ಕೇಳ್ಕೊಟ್ಟು ಬೊಂಬೆ ಥರ ಆಡ್ತಾ ಇದೆಯಲ್ಲಮ್ಮ ಇತ್ತೀಚೆಗೆ ನೀನು. ನಾನು ನಿನಗೇನು ಹೇಳಿದ್ದೆ? ಉತ್ಸವಕ್ಕೆ ಜನ ಜಾಸ್ತಿ ಬರ್ತಾರೆ, ನೀನು ಬೇಗ ದೇವಸ್ಥಾನಕ್ಕೆ ಬಂದುಬಿಟ್ಟು ಗುಡಿಸಿ ರಂಗೋಲಿ ಹಾಕಿ ಎಲ್ಲ ಕೆಲಸನ ಮುಗಿಸ್ಬೇಕಂತ ಹೇಳಿರಲಿಲ್ಲ. ಇದನ್ನೆಲ್ಲ ನೀನು ಮಾಡಲಿ ಅಂದರೆ ನಿಮ್ಮ ಅಪ್ಪ ಮಾಡ್ತಾನ? ಇಲ್ಲ ಪಂಚಾಕ್ಷರಿಗಳೇ, ನಾನೇ ಮಾಡ್ತೀನಿ. ನಮ್ಮಪ್ಪ ಪ್ರಸಾದ ಮಾಡಬೇಕಲ್ಲ. ಗುಡಿಸಿ ಸಾರ್ಸಕ್ಕೆ ನಿಂತ್ಕೊಂಡ್ಬಿಟ್ರೆ ಅಮ್ಮನವ್ರಿಗೆ ಪ್ರಸಾದ ನೈವೇದ್ಯ ಮಾಡೋರು ಯಾರು? ಅಂದರೆ ನಾನೀಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಏ ಜಾಜಿ, ಏನಾಗಿದೆಯಮ್ಮ ನಿನಗೆ? ಒಂದೆರಡು ದಿವಸದಿಂದ ಮಾತಿಲ್ಲ, ಕತೆ ಇಲ್ಲ, ಉತ್ತರ ಇಲ್ಲ, ಪ್ರಶ್ನೆ ಇಲ್ಲ. ಒಳ್ಳೆ ಯಾಂತ್ರಿಕವಾಗಿ ಕೆಲಸ ಮಾಡ್ತಾ ಇರ್ತೀಯಲ್ಲ. ಅಲ್ಲ, ವಿರೂಪಾಕ್ಷ ಶಾಸ್ತ್ರಿಗಳು ಕರೆದ್ರೂ ಹೋಗ್ಲಿಲ್ವಂತೆ? ಏನೋ ಗೊತ್ತಿಲ್ಲ ಪಂಚಾಕ್ಷರಿಗಳೇ, ಮೈಯೆಲ್ಲ ಜಡಗಡ್ದಂಗಾಗಿ ಜ್ಞಾನನೇ ಇಲ್ದಂಗಾಗಿತ್ತು. ಅದು ನಮಗೂ ಕಾಣಿಸ್ತಾ ಇತ್ತು. ಹೋಗ್ಲಿ ಬಿಡು, ಮೊದಲಿನ ಥರ ಆದಲ್ಲ, ಅದೇ ಸಂತೋಷ.